ಮಂಡ್ಯ ಜಿಲ್ಲೆ ಕೆರಗೋಡಿನಿಂದ ಪ್ರಾರಂಭವಾದ ಹನುಮಧ್ವಜ ದಂಗಲ್ ಇದೀಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಹಾಗೆ ವಾಕ್ಪ್ರಹಾರಕ್ಕೆ ವೇದಿಕೆಯಾಗ್ತಾ ಇದೆ. ಅದರಲ್ಲೂ ನಿನ್ನೆ ಬಿಜೆಪಿ ಹಾಗೆ ಜೆಡಿಎಸ್ ನಡೆಸಿದ ಜಂಟಿ ಸಮರಾಭ್ಯಾಸ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಇದರಲ್ಲಿ ಕುಮಾರಸ್ವಾಮಿ ಅವರು ಧರಿಸಿದ್ದ ಕೇಸರಿ ಶಾಲ್, ಇದೇ ವಿಚಾರಕ್ಕೆ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಮೇಲೆ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಿದ್ದಾರೆ. ಜೆಡಿಎಸ್ ಪಕ್ಷ ಅಂತಿಮ ಯಾತ್ರೆಗೆ ತಿಲಾಂಜಲಿ ಹಾಕಿದ್ದೀರಾ? ನಿನ್ನೆ ಪ್ರತಿಭಟನೆಯಲ್ಲಿ ಕೇಸರಿ ಶಾಲು ಧರಿಸಿದ್ರು ಕುಮಾರಸ್ವಾಮಿ. ಕೇಸರಿ ಶಾಲು ಹಾಕಿದ್ರೆ ತಪ್ಪೇನು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರ ಈ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ನಿನ್ನೆ ಪ್ರತಿಭಟನೆ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಧರಿಸಿದ್ದ ಕೇಸರಿ ಶಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಾಂಗ್ರೆಸ್ನ ನಾಯಕರು ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರ್ತಿದ್ದಾರೆ. ಜಾತ್ಯತೀತ ಪಕ್ಷ ಅಂತ ಹೇಳಿ ಜನತಾದಳ ತನ್ನನ್ನು ತಾನು ಕರೆಸ್ಕೊಳ್ತಾ ಇತ್ತು. ಆದರೆ ನಿನ್ನೆ ಪ್ರತಿಭಟನೆ ಸಂದರ್ಭದಲ್ಲಿ ಕೇಸರಿ ಶಾಲ್ ಅನ್ನ ಧರಿಸಿ ಜೆಡಿಎಸ್ ಪಕ್ಷದ ಅಂತಿಮ ಯಾತ್ರೆಯನ್ನ ನಡೆಸಿದಂತಾಗಿದೆ ಅಂತ ಹೇಳಿ ಕಾಂಗ್ರೆಸ್ನವರು ಕಿಡಿಕಾರಿದ್ದಾರೆ. ಯಾರನ್ನು ಮುಗಿಸ್ತಾರೋ ನೋಡಬೇಕು ಅನ್ನೋ ರೀತಿಯ ಹೇಳಿಕೆಗಳನ್ನ ಕೂಡ ಈ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ನೀಡಿರೋದು. ಇದಕ್ಕೆ ಕುಮಾರಸ್ವಾಮಿ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಅನಿಸುತ್ತಲ್ಲ, ನೋಡ್ತಾ ಇದ್ದೀವಿ ಶಾಂತಿ ಕದಡ್ತಕ್ಕಂಥದ್ದು ಆಗ್ತಾ ಇದೆ. ಶಾಂತಿ ಕದಡವ್ರು ಯಾರು ಅಂತಂದ್ರೆ ಗೋಡ್ಸೆ ಅವರ ಯಾರು ಗೋಡ್ಸೆ ಇದ್ರಲ್ಲ ಅವರ ವಂಶಸ್ಥರೇ, ಅವರ ಫಾಲೋಯರ್ಸ್ ಅನುಯಾಯಿಗಳೇ. ಏನಂತ ಅನುಮತಿ ಕೊಟ್ಟಿರೋದ್ರಿ? ಅಲ್ಲಿ ರಾಷ್ಟ್ರಧ್ವಜ ಆರಿಸಿ, ಇಲ್ಲಿ ಹೋದರೆ ಕನ್ನಡ ಧ್ವಜ ಆರಿಸಿ ಅಂತ ಮುಚ್ಚುಳಿಕೆ ಬರ್ಕೊಟ್ಟವ್ರೆ ಇವರು ಅಲ್ವಾ? ಮುಚ್ಚುಳಿಕೆ ಬರ್ಕೊಟ್ಬಿಟ್ಟು ಯಾವುದೇ ಧರ್ಮದ ಯಾವುದೇ ಪಕ್ಷದ ಬಾವುಟ ಆರಿಸಬಾರ್ದು ಅಂತ ಕೊಟ್ಟಿದ್ದಾರೆ ಪರ್ಮಿಷನ್ನು. ಕೊಟ್ಟ ಮೇಲೆ ಅದಕ್ಕೆ ವಿರುದ್ಧವಾಗಿ ಯಾಕೆ ನಡ್ಕೊಂಡ್ರು? ಮುಚ್ಚುಳಿಕೆ ಎಲ್ಲ ಬರ್ಕೊಟ್ಬಿಟ್ಟು ಅದರ ಅರ್ಥ ಅದನ್ನು ರಾಜಕೀಯಗೊಳಿಸಿ ಅದರ ರಾಜಕೀಯ ಲಾಭ ಪಡಿಬೇಕು ಅಂತ ಉದ್ದೇಶದಿಂದ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಪ್ರಯತ್ನ ಇದೆ. ಅನಿಸುತ್ತಲ್ಲ, ನೋಡ್ತಾ ಇದ್ದೀವಿ ಶಾಂತಿ ಕದಡ್ತಕ್ಕಂಥದ್ದು ಆಗ್ತಾ ಇದೆ. ಶಾಂತಿ ಕದಡವ್ರು ಯಾರು ಅಂತ ಅನಿಸುತ್ತಲ್ಲ, ನೋಡ್ತಾ ಇದ್ದೀವಿ ಶಾಂತಿ ಕದಡ್ತಕ್ಕಂಥದ್ದು ಆಗ್ತಾ ಇದೆ. ಶಾಂತಿ ಕದಡವ್ರು ಯಾರು ಅಂತಂದ್ರೆ ಗೋಡ್ಸೆ